ಹಲೋ ಸ್ಟೂಡೆಂಟ್ಸ್, ಜುಲೈ 5 ಮತ್ತು 6ರ ನವೋದಯ ಫೌಂಡೇಶನ್ ಅರ್ಪಿಸುವ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯ ಪ್ರಶ್ನೆಗೆ ಉತ್ತರಗಳನ್ನ ಡಿಸ್ಕಸ್ ಮಾಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಅಬೌಟ್ NIA ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆರ್ ಕರೆಕ್ಟ್ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ವಿ. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಕುರಿತಂತೆ ಈ ಕೆಳಗಿನ ಯಾವ ವಾಕ್ಯಗಳು ಸರಿ ಇದೆ ಅನ್ನುವಂಥದ್ದನ್ನ ನೀವು ಗುರುತಿಸಬೇಕಾಗಿತ್ತು. ಮೊದಲ ವಾಕ್ಯ ತಿಳಿಸುತ್ತೆ, 2008ರ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಕ್ಟ್ ನ ಮುಖಾಂತರವಾಗಿ ಇದು ಕಾನ್ಸ್ಟಿಟ್ಯೂಟ್ ಆಗಿದೆ ಅಂತ ಹೇಳಿ ಇದು ಸರಿಯಾದಂತ ವಾಕ್ಯ. ಹಾಗೆ ಎರಡನೇ ವಾಕ್ಯ ಹೇಳುತ್ತೆ, NIA ಅನ್ನುವಂಥದ್ದು ಭಾರತದಲ್ಲಿ ಒಂದು ಸೆಂಟ್ರಲ್ ಕೌಂಟರ್ ಟೆರರಿಸಂ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಂತ ಹೇಳಿ ಇದು ಕೂಡ ಸರಿಯಾದ ವಾಕ್ಯ. ಹಾಗಾಗಿ ಎರಡೂ ವಾಕ್ಯಗಳು ಸರಿ ಇರೋದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಅನ್ನುವಂಥದ್ದು ಸರಿ ಉತ್ತರ ಆಗುತ್ತೆ. ಸಂಚಿಕೆಯ ಮೊದಲ ಆರ್ಟಿಕಲ್, ಇಂಡಿಯಾ EU ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ಸ್ ಅನ್ನುವಂಥದ್ದು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಅಥವಾ ಐರೋಪ್ಯ ಒಕ್ಕೂಟದ ನಡುವಿನ ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ಸ್ ಗಳ ಕುರಿತಂತೆ ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂತ ಅಡಿಯಲ್ಲಿ ಇದು ನಮಗೆ ಉಪಯೋಗ ಆಗುವಂತದ್ದು. ಯಾತಕ್ಕೆ ನಾವಿದನ್ನ ಚರ್ಚೆ ಮಾಡ್ತಿದ್ದೇವೆ ಅಂತ ಅಂದ್ರೆ, ಭಾರತ ಮತ್ತು ಐರೋಪ್ಯ ಒಕ್ಕೂಟವು ಇತ್ತೀಚೆಗೆ ತಮ್ಮ ಮೊದಲ ರೌಂಡ್ ಆಫ್ ನೆಗೋಷಿಯೇಷನ್ಸ್ ಗಳನ್ನ ಭಾರತ ಮತ್ತು ನ ನಡುವಿನ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ಸ್ ನ ವಿಚಾರದಲ್ಲಿ ಮೊದಲ ರೌಂಡ್ ಆಫ್ ಮಾತುಕತೆಗಳನ್ನ ನೆಗೋಷಿಯೇಷನ್ಸ್ ಗಳನ್ನ ಈಗ ಮುಕ್ತಾಯ ಮಾಡಿವೆ ನವದೆಹಲಿಯಲ್ಲಿ. ಈ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಆಗಿರುವಂತದ್ದು ಅಂದ್ರೆ 52 ಟೆಕ್ನಿಕಲ್ ಸೆಷನ್ಸ್ ಗಳು ಆಗಿದೆ. ಇಲ್ಲಿ 18 ಪಾಲಿಸಿ ಏರಿಯಾಸ್ ಗಳನ್ನ ಕವರ್ ಮಾಡಲಾಗಿದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಅಡಿಯಲ್ಲಿರುವಂತಹ 18 ಪಾಲಿಸಿ ಏರಿಯಾಸ್ ಗಳನ್ನ ಕವರ್ ಮಾಡಿದ್ದಾರೆ. ಹಾಗೇನೆ 7 ಸೆಷನ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ನ ವಿಚಾರದಲ್ಲಿ ಮಾತನಾಡಲಾಗಿದೆ. ಹಾಗೆ ಜಿಯೋಗ್ರಫಿಕಲ್ ಇಂಡಿಕೇಟರ್ಸ್ ಗಳ ವಿಚಾರದಲ್ಲಿ ಕೂಡ ಇಲ್ಲಿ ಡಿಸ್ಕಷನ್ಸ್ ಆಗಿರ್ತಕ್ಕಂಥದ್ದು. ಮುಂದಿನ ಸುತ್ತಿನ ಮಾತುಕತೆ ಅಥವಾ ನೆಗೋಷಿಯೇಷನ್ಸ್ ಗಳನ್ನ ಸೆಪ್ಟೆಂಬರ್ 2022ರಲ್ಲಿ ಬ್ರಸೆಲ್ಸ್ ನಲ್ಲಿ ಮಾಡಬೇಕಂತಿರುವಂತದ್ದು. ಬೆಲ್ಜಿಯಂನ ಕ್ಯಾಪಿಟಲ್ ಬ್ರಸೆಲ್ಸ್ ನಲ್ಲಿ ಮುಂದಿನ ಸುತ್ತಿನ ಮಾತುಕತೆಯನ್ನ ನಾವು ಕಾಣಬಹುದಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಈ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ನ ಕುರಿತಂತೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಭಾರತ ಮತ್ತು EU ಅನ್ನುವಂಥದ್ದು ಇದರ ಕುರಿತಂತೆ ಟಾಕ್ಸ್ ಗಳನ್ನ ವೈಡ್ ರೇಂಜಿಂಗ್ FTA ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟಿನ ಕುರಿತಂತೆ ಟಾಕ್ಸ್ ಗಳನ್ನ ಅಫಿಷಿಯಲಿ ಇದನ್ನ ಬ್ರಾಡ್ ಬೇಸ್ಡ್ ಆಗಿ ಬೈಲಾಟ್ರಲ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅಂತ ಕೂಡ ಇಲ್ಲಿ ಕರಿತಾ ಇದ್ದಾರೆ. ಇದನ್ನ 2007ರಷ್ಟು ಹಿಂದಿನಿಂದಲೂ ಕೂಡ ನಾವು ಹೊಂದಿರತಕ್ಕಂಥದ್ದು ಈ ಒಂದು ಟಾಕ್ಸ್ ಗಳನ್ನ. ಈ ಬೈಲಾಟ್ರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅನ್ನುವಂಥದ್ದು ಗೂಡ್ಸ್, ಸರ್ವಿಸಸ್ ಮತ್ತು ಇನ್ವೆಸ್ಟ್ಮೆಂಟ್ ಗಳಲ್ಲಿರ್ತಕ್ಕಂಥ ವ್ಯಾಪಾರ ವಹಿವಾಟನ್ನ ಎನ್ಕಾಂಪಸ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿರತಕ್ಕಂಥದ್ದು. ಆದ್ರೆ ಇದರ ಮಾತುಕತೆ 2007ರ ನಂತರದಿಂದ ಪ್ರಾರಂಭ ಆದಂತದ್ದು 2013ರಿಂದ ಸ್ಟಾಲ್ ಆಗಿತ್ತು. ಯಾಕೆ ಅಂತ ಅಂದ್ರೆ ಭಾರತ ಮತ್ತು ನ ನಡುವೆ ಮಾರ್ಕೆಟ್ ಆಕ್ಸೆಸ್ ಮತ್ತು ಪ್ರೊಫೆಷನಲ್ಸ್ ನ ಮೂವ್ಮೆಂಟ್ ನ ವಿಚಾರದಲ್ಲಿ, ಅಂದ್ರೆ ಇಂಜಿನಿಯರ್ಸ್, ಡಾಕ್ಟರ್ಸ್ ನಂತ ವೃತ್ತಿಪರ ಕೋರ್ಸ್ ಗಳನ್ನ ಮಾಡಿರ್ತಕ್ಕಂಥ ಪ್ರೊಫೆಷನಲ್ಸ್ ಗಳೇನಿರ್ತಾರೆ ಅವರು ಎರಡು ರಾಷ್ಟ್ರಗಳ ನಡುವೆ ಇಲ್ಲಿಂದ ಅಲ್ಲಿಗೆ ಮೂವ್ ಆಗುವಂತದ್ದು. ಈ ಒಂದು ಮೂವ್ಮೆಂಟ್ ಆಫ್ ಪ್ರೊಫೆಷನಲ್ಸ್ ಮತ್ತು ಮಾರ್ಕೆಟ್ ಆಕ್ಸೆಸ್ ನ ವಿಚಾರದಲ್ಲಿ ಒಂದು ಐರೋಪ್ಯ ಒಕ್ಕೂಟ ಮತ್ತು ಭಾರತದ ನಡುವಿನ ಡಿಫರೆನ್ಸಸ್ ನ ವಿಚಾರದಲ್ಲಿ 2013ರಿಂದ ಈ ಮಾತುಕತೆಗಳು ನಿಂತು ಹೋಗಿದಂಥದ್ದು. ಮತ್ತು ಇದರ ಸ್ಕೋಪ್ ಏನು ಅಂತ ನೋಡೋದಾದ್ರೆ, ಭಾರತದ ಬೈಲಾಟ್ರಲ್ ಟ್ರೇಡ್ ಯುರೋಪ್ನೊಟ್ಟಿಗೆ ಎಷ್ಟಿದೆ ಅಂತ ಅಂದ್ರೆ $116 ಬಿಲಿಯನ್ ನಷ್ಟು ಇದೆ. ಯಾವಾಗ 2021-22ರಲ್ಲಿ ಪೋಸ್ಟ್ ಕೋವಿಡ್ ವರ್ಲ್ಡ್ ಆಗಿ ಕೋವಿಡ್ ನ ಇಂಪ್ಯಾಕ್ಟ್ ಇಂದಾಗಿ ಬೇರೆ ಬೇರೆ ರಾಷ್ಟ್ರಗಳೊಟ್ಟಿನ ಟ್ರೇಡ್ ರಿಲೇಶನ್ಶಿಪ್ಸ್ ಅನ್ನುವಂಥದ್ದು ಕಡಿಮೆ ಆಗಿದ್ರು ಕೂಡ, ಅಥವಾ ಒಂದು ಪರ್ಸೆಂಟೇಜ್ ಅನ್ನುವಂಥದ್ದು ಒಂದೆಡೆ ಕಡಿಮೆ ಆಗ್ತಾ ಹೋದ್ರು ಕೂಡ, ಗ್ಲೋಬಲ್ ಟ್ರೇಡ್ ಡಿಸ್ಟ್ರಪ್ಷನ್ಸ್ ಇದ್ರೂ ಕೂಡ ನಮಗೆ 2021-22 ಸಾಲಿನಲ್ಲಿ ನೋಡಿದಾಗ ಹಿಂದಿನ ಸಾಲ್ಗಿಂತ 43% ಇಂಪ್ರೆಸಿವ್ ಆದಂತೆ ಆನ್ಯುಯಲ್ ಗ್ರೋತ್ ಅನ್ನುವಂಥದ್ದು ಆಗಿದೆ. ಒಂದು ಐರೋಪ್ಯ ಒಕ್ಕೂಟ ಮತ್ತು ಭಾರತದ ನಡುವಿನ ಬೈಲಾಟ್ರಲ್ ಟ್ರೇಡ್ ಅನ್ನುವಂಥದ್ದು. ಅಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಟ್ರೇಡ್ ಟೈಸ್ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರುತ್ತೆ. ಕರೆಂಟ್ಲಿ ಭಾರತ ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು ಭಾರತಕ್ಕೆ ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗುತ್ತೆ. ಮೊದಲ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ US ಆಗಿದ್ರೆ, ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಹಾಗೆ ತಮ್ಮ ಎಕ್ಸ್ಪೋರ್ಟ್ಸ್ ಗಳಿಗೂ ಕೂಡ, ನಾವು ಮಾಡುವಂತ ರಫ್ತಿಗೂ ಕೂಡ ಸೆಕೆಂಡ್ ಲಾರ್ಜೆಸ್ಟ್ ಡೆಸ್ಟಿನೇಷನ್ ಆಗುತ್ತೆ ಯುರೋಪಿಯನ್ ಯೂನಿಯನ್. ಇನ್ನ ಯುರೋಪಿಯನ್ ಯೂನಿಯನ್ನಿನ ಶೇರ್ ಇನ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಫ್ಲೋಸ್ ಅನ್ನುವಂಥದ್ದು ಭಾರತಕ್ಕೆ ನೋಡಿದಾಗ ದಶಕದ ಹಿಂದೆ 8% ಇದ್ದಿದ್ದಂಥದ್ದು ಈಗ 18%ಕ್ಕೆ ಹೆಚ್ಚುಗೊಂಡಿರ್ತಕ್ಕಂಥದ್ದು. ಅಂದ್ರೆ ಇನ್ವೆಸ್ಟ್ಮೆಂಟ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ EU ಅನ್ನುವಂಥದ್ದು ದಿ ಫಸ್ಟ್ ಫಾರಿನ್ ಇನ್ವೆಸ್ಟರ್ ಆಗಿ ಭಾರತದಲ್ಲಿ ಹೊರಹೊಮ್ತಾ ಇದೆ. ಹಾಗಾದ್ರೆ ಏನೆಲ್ಲ ಚಾಲೆಂಜಸ್ ಗಳನ್ನ ಈ ಒಂದು ಅಗ್ರಿಮೆಂಟ್ ಹೊಂದಿದೆ ಅಂತ ನೋಡೋದಾದ್ರೆ, MFN ಸ್ಟೇಟಸ್, ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅನ್ನ ಯುರೋಪಿಯನ್ ಯೂನಿಯನ್ನಿನ ಇನ್ವೆಸ್ಟ್ಮೆಂಟ್ ಟ್ರೀಟಿ ಪ್ರಾಕ್ಟೀಸ್ ಅನ್ನುವಂಥದ್ದು ಇಲ್ಲಸ್ಟ್ರೇಟ್ ಮಾಡ್ತಾ ಇದೆ, ಅದು ಇರ್ಲಿ ಅನ್ನುವಂತೆ. ಆದ್ರೆ ಇದನ್ನ ಇನ್ಕ್ಲೂಡ್ ಮಾಡೋದ್ರ ವಿಚಾರದಲ್ಲಿ ಭಾರತ ಅನ್ನುವಂಥದ್ದು ಇನ್ನು ಕೂಡ ಅವರ್ಸ್ ಆಗಿ ಇರುವಂತದ್ದು. ಭಾರತ ಇದು ಬೇಡ ಅನ್ನುವಂತೆ ಇರ್ತಕ್ಕಂಥದ್ದು. ಈ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅನ್ನುವಂಥದ್ದು ಇಲ್ಲೊಂದು ಸಮಸ್ಯೆ ಆಗ್ತಾ ಇದೆ.
ಫೇರ್ ಅಂಡ್ ಈಕ್ವಿಟಬಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಐರೋಪ್ಯ ಒಕ್ಕೂಟದ ಒಂದು ಪ್ರಾಕ್ಟೀಸ್ ಆಗಿದೆ. ಈ ಪ್ರಾವಿಷನ್ಸ್ ಗಳನ್ನ ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಟ್ರೀಟೀಸ್ ಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಆದ್ರೆ ಭಾರತಕ್ಕೆ ಈ ಒಂದು ಪ್ರಾವಿಷನ್ ಅನ್ನುವಂಥದ್ದು ಇಂಡಿಯಾದ ಬೈಲಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟೀಸ್ ಗಳನ್ನ ಬೇರೆ ರಾಷ್ಟ್ರಗಳೊಟ್ಟಿಗೆ ಏನ್ ಮಾಡ್ಕೊಳ್ತಾರೆ ಅಲ್ಲಿ ಆಗಿರಬಹುದು, ಅಥವಾ ಭಾರತ ಈಗ ಒಂದು ಮಾಡೆಲ್ ಬೈಲಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಯನ್ನ ನ ವಿಚಾರದಲ್ಲಿ ಏನ್ ತಂದಿದೆ ಅಲ್ಲಿ ಆಗಿರಬಹುದು, ಈ ಫೇರ್ ಅಂಡ್ ಈಕ್ವಿಟಬಲ್ ಟ್ರೀಟ್ಮೆಂಟ್ ಅನ್ನುವಂತ ಒಂದು ಪ್ರಾವಿಷನ್ಸ್ ಗಳನ್ನ ಭಾರತ ತನ್ನ ಒಂದು ಡ್ರಾಫ್ಟ್ ನಲ್ಲಿ ಹೊಂದಿಲ್ಲದೆ ಇರತಕ್ಕಂಥದ್ದು. ಇನ್ನ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಕೋರ್ಟ್ಸ್ ನ ವಿಚಾರದಲ್ಲಿ ಈಗ ಸದ್ಯಕ್ಕಿರುವಂತದ್ದು ಎಕ್ಸಿಸ್ಟಿಂಗ್ ಆರ್ಬಿಟ್ರೇಷನ್ ಬೇಸ್ಡ್ ಆಗುವಂತ ಇನ್ವೆಸ್ಟರ್ ಸ್ಟೇಟ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅನ್ನುವಂಥದ್ದು ಇದೆ. ಆದ್ರೆ ಇಯು ಅನ್ನುವಂಥದ್ದು ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಕೋರ್ಟ್ ಅನ್ನ ತರಬೇಕು ಅನ್ನುವಂಥದ್ದನ್ನ ಇಯು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆದ್ರೆ ಈ ವಿಚಾರದಲ್ಲಿ ಕೂಡ ಭಾರತದ ನಿಲುವು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲದೆ ಇರತಕ್ಕಂಥದ್ದು. ಇನ್ನ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಗಳ ವಿಚಾರಕ್ಕೆ ಬಂದ್ರೆ ಪ್ರೆಸೆನ್ಸ್ ಆಫ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಆನ್ ಇಂಡಿಯನ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇನ್ ದಿ ಫಾರ್ಮ್ ಆಫ್ ಸ್ಯಾನಿಟರಿ ಅಂಡ್ ಫೈಟೋಸ್ಯಾನಿಟರಿ ಮೆಷರ್ಸ್ ಅನ್ನುವಂಥದ್ದು ಕೂಡ ವೆರಿ ಸ್ಟ್ರಿಂಜೆಂಟ್ ಆಗುತ್ತೆ. ಹಾಗಾಗಿ ಇಯು ಅನ್ನುವಂಥದ್ದು ಸಾಕಷ್ಟು ಭಾರತದ ಪ್ರಾಡಕ್ಟ್ಸ್ ಗಳನ್ನ ಅವರ ಮಾರ್ಕೆಟಿಗೆ ಎಂಟರ್ ಆಗದೆ ಇರುವಂತೆ ತಡೆಯೋದಕ್ಕೆ ಇದು ಅವರಿಗೆ ನೆರವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ಇದು ಒಂದು ಸಮಸ್ಯೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಆ ಐರೋಪ್ಯ ಒಕ್ಕೂಟ ಅಂದಾಕ್ಷಣ ನಮಗೆ ತಿಳಿದು ಬರಬೇಕು, ಇದು 27 ರಾಷ್ಟ್ರಗಳಿರುವಂತ ಒಂದು ಎಕನಾಮಿಕ್ ಮತ್ತು ಪೊಲಿಟಿಕಲ್ ಬ್ಲಾಕ್ ಅಂತ ಹೇಳಿ. ಏನಿದು ಅಂದ್ರೆ 27 ರಾಷ್ಟ್ರಗಳ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಬ್ಲಾಕ್ ಅಂತ. ಇಲ್ಲಿರುವಂತಹ 19 ಕಂಟ್ರೀಸ್ಗಳು ಯೂರೋವನ್ನೇ ತಮ್ಮ ಅಫಿಷಿಯಲ್ ಕರೆನ್ಸಿಯಾಗಿ ಕೂಡ ಬಳಕೆ ಮಾಡ್ಕೊಳ್ತಾರೆ. ಐರೋಪ್ಯ ಒಕ್ಕೂಟದಿಂದ ಇತ್ತೀಚೆಗೆ ಹೊರ ಬಂದಿರತಕ್ಕಂತ ರಾಷ್ಟ್ರ ಯಾವುದು ಅಂತ ಅಂದಾಗ UK ಅನ್ನುವಂಥದ್ದು ಗೊತ್ತಿರಲಿ. ಮುಂಬರುವಂತ ದಿನಗಳಲ್ಲಿ ಭಾರತವು ಐರೋಪ್ಯ ಒಕ್ಕೂಟವನ್ನ ಪರ್ಸ್ಯೂ ಮಾಡಬೇಕಾಗುತ್ತೆ. ಈ ಒಂದು ಇಂಡೋ ಪೆಸಿಫಿಕ್ ನೆರೇಟಿವ್ ನಲ್ಲಿ ಐರೋಪ್ಯ ಒಕ್ಕೂಟವು ಕೂಡ ಭಾಗವಹಿಸುವಂತೆ ಮತ್ತು ಇಲ್ಲಿನ ಜಿಯೋ ಎಕನಾಮಿಕಲಿ ವಿಚಾರದಲ್ಲಿ ಇಫ್ ನಾಟ್ ಫ್ರಮ್ ಸೆಕ್ಯೂರಿಟಿ ಪ್ರಿಸಮ್ ಜಿಯೋ ಎಕನಾಮಿಕಲಿ ಆದ್ರೂ ಕೂಡ ಈ ಒಂದು ಐರೋಪ್ಯ ಒಕ್ಕೂಟ ಇಲ್ಲಿ ಎಂಗೇಜ್ ಆಗುವಂತೆ ಭಾರತ ಐರೋಪ್ಯ ಒಕ್ಕೂಟವನ್ನ ಪರ್ಸ್ಯೂ ಮಾಡಬೇಕಾಗುತ್ತೆ. ಹಾಗೆ ಇಂಡೋ EU ಭಾರತ ಮತ್ತು ನ ನಡುವಿನ ಬೈಲಾಟ್ರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಟ್ರೀಟಿಯನ್ನ ಫೈನಲೈಸ್ ಮಾಡೋದ್ರ ಕಡೆಗೆ ಗಮನವನ್ನು ಹರಿಸಬೇಕು. ಯಾಕೆಂದ್ರೆ 2007ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಆದಷ್ಟು ಶೀಘ್ರದಲ್ಲಿ ಅದನ್ನ ಮುಗಿಸ್ಬೇಕಾಗತ್ತೆ. ಹಾಗೇನೆ ಇಂಪಾರ್ಟೆಂಟ್ ಪ್ಲೇಯರ್ಸ್ ಅಂತ ಏನಿದ್ದಾರೆ ಅವರೊಟ್ಟಿಗೆ ಒಂದು ಕೊಲಾಬರೇಷನ್ ಅನ್ನ ಭಾರತ ಏನ್ ಮಾಡ್ತಾ ಇದೆ ಅದನ್ನ ಇನ್ನೂ ಎತ್ತರಕ್ಕೆ ಬಳಸಬೇಕು. ಉದಾಹರಣೆಗೆ ಭಾರತದ ಪಾರ್ಟ್ನರ್ಶಿಪ್ ಫ್ರಾನ್ಸ್ನೊಟ್ಟಿಗೆ ಇರೋದಾಗಿರಬಹುದು. ಈ ರೀತಿ ಅವುಗಳನ್ನ ಕೂಡ ಸ್ಟ್ರಾಂಗ್ ರೀಜನಲ್ ಆಂಕರ್ ಆಗಿ ಫ್ರಾನ್ಸ್ ಅನ್ನುವಂಥದ್ದು ಇಂಡೋ ಪೆಸಿಫಿಕ್ ನೆರೇಟಿವ್ ನಲ್ಲಿ ಹೊರಬರ್ತಾ ಇದೆ. ಇದನ್ನ ಇನ್ನಷ್ಟು ಮುಂದೆ ತಗೊಂಡು ಹೋಗ್ಬೇಕು. ಮುಂದಿನ ಆರ್ಟಿಕಲ್ ಡಿಜಿಟಲ್ ಇಂಡಿಯಾ ವೀಕ್ 2022 ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 1, 2, 3ರ ಅಡಿಯಲ್ಲಿ ಓದ್ಕೊಳ್ಬಹುದು. ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್, ಟೆಕ್ನಾಲಜಿ ಮಿಷನ್ಸ್ ಅಂಡ್ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಯವರು ಡಿಜಿಟಲ್ ಇಂಡಿಯಾ ಪ್ರೋಗ್ರಾಂನ ಅಡಿಯಲ್ಲಿ ಬರುವಂತೆ ಡಿಜಿಟಲ್ ಇಂಡಿಯಾ ವೀಕ್ ಅನ್ನ ಈಗ ಅವರು ಇನಾಗ್ರೇಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅನ್ನುವಂಥದ್ದು ಮುಖ್ಯವಾಗಿ ಭಾರತದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ, ಈಸ್ ಆಫ್ ಲಿವಿಂಗ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಕಾರ್ಯ ಮಾಡ್ತಾ ಇದೆ. ಈ ಒಂದು ಪ್ರೋಗ್ರಾಮಿನ ಥೀಮ್ ಏನು ಅಂತ ಅಂದ್ರೆ ಕ್ಯಾಟಲೈಸಿಂಗ್ ನ್ಯೂ ಇಂಡಿಯಾಸ್ ಟೆಕ್ ಹೇಡ್ ಅನ್ನುವಂಥದ್ದು. ಅಂದ್ರೆ ಭಾರತವನ್ನ ಡಿಜಿಟಲಿ ಎಂಪವರ್ಡ್ ಸೊಸೈಟಿಯನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡಬೇಕು, ನಾಲೆಡ್ಜ್ ಎಕಾನಮಿಯನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ. ಈ ಒಂದು ಡಿಜಿಟಲ್ ಇಂಡಿಯಾ ವೀಕ್ ಅನ್ನ ಇನಾಗ್ರೇಟ್ ಮಾಡುವಂತ ಸಂದರ್ಭದಲ್ಲೇ ಸಾಕಷ್ಟು ಡಿಜಿಟಲ್ ಇನಿಷಿಯೇಟಿವ್ಸ್ ಗಳನ್ನ ಕೂಡ ಪ್ರಧಾನಮಂತ್ರಿ ಮೋದಿ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ನ ಬಗ್ಗೆ ತಿಳ್ಕೊಳ್ಳೋಣ. ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅನ್ನುವಂಥದ್ದು 2005ರಲ್ಲಿ ಪ್ರಾರಂಭ ಆದಂತಹ 15ರಲ್ಲಿ ಪ್ರಾರಂಭ ಆದಂತಹ ಪ್ರೋಗ್ರಾಮು. ಇದರ ಅಡಿಯಲ್ಲಿ ಮುಖ್ಯವಾಗಿ ಹಲವಾರು ಇನಿಷಿಯೇಟಿವ್ಸ್ ಗಳನ್ನ ಈಗಾಗಲೇ ಸರ್ಕಾರವು ಹೊರತರ್ತಾ ಇರತಕ್ಕಂಥದ್ದು. ಉದಾಹರಣೆಗೆ ಭಾರತ್ ನೆಟ್ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಆಗಿರಬಹುದು, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಇವೆಲ್ಲವೂ ಕೂಡ ಇದರ ಅಡಿಯಲ್ಲಿನ ಕಾರ್ಯಕ್ರಮಗಳು. ಇದರ ವಿಷನ್ ಏರಿಯಾಸ್ ಅಂತ ಅಂದಾಗ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಆಸ್ ಯುಟಿಲಿಟಿಯಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ನೀಡಬೇಕನ್ನುವಂಥದ್ದು, ಗವರ್ನೆನ್ಸ್ ಮತ್ತು ಸರ್ವಿಸಸ್ ಗಳನ್ನ ಬೇಡಿಕೆಯ ಮೇಲೆ ಎಲ್ಲರಿಗೂ ದೊರಕುವಂತೆ ಮಾಡಬೇಕು ಅನ್ನುವಂಥದ್ದು ಮತ್ತು ಭಾರತೀಯರನ್ನ ಡಿಜಿಟಲಿ ಸಬಲರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ. ಹಾಗೆ ನಾಲೆಡ್ಜ್ ಫ್ಯೂಚರಿಗೆ ಭಾರತವನ್ನ ಪ್ರಿಪೇರ್ ಮಾಡಬೇಕು ಅನ್ನುವಂಥದ್ದು. ಒಟ್ಟಾರೆಯಾಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. IT ಇಂಡಿಯನ್ ಟ್ಯಾಲೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇಂಡಿಯನ್ ಟ್ಯಾಲೆಂಟ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ಎರಡನ್ನೂ ಕೂಡ ಮಿಶ್ರಿತವನ್ನಾಗಿ ಮಾಡಿ ನಾಳಿನ ಭಾರತವನ್ನ ಕಾಣೋದು, ಇಂಡಿಯಾ ಟುಮಾರೋವನ್ನ ಕಾಣುವಂಥದ್ದು ಇದರಲ್ಲಿರ್ತಕ್ಕಂಥ ಒಂದು ಗುರಿ. ಈ ರೀತಿ ಯಾವುದೋ ಒಂದು ಸ್ಟೇಟ್ಮೆಂಟ್ಸ್ IT ಪ್ಲಸ್ IT ಈಸ್ ಈಕ್ವಲ್ ಟು IT ಈ ರೀತಿಯ ಒಂದು ಸ್ಟೇಟ್ಮೆಂಟ್ಸ್ ಬಂದಿದೆ ಅಂದಾಗ ಇದನ್ನ ನೀವು ಒಂದ್ ಕಡೆ ನೋಟ್ ಡೌನ್ ಮಾಡಿಕೊಂಡು ನಿಮ್ಮ ಮೈನ್ಸ್ ಉತ್ತರಗಳಲ್ಲಿ ಇವುಗಳನ್ನ ಬರೆದ್ರೆ ನಿಮ್ಮ ಮೈನ್ಸ್ ಉತ್ತರಗಳು ಒಂದಷ್ಟು ಬೆಟರ್ ಆಗಿ ಕಾಣಿಸುವಂಥದ್ದು. ಹಾಗಾದ್ರೆ ಈ ಒಂದು ಡಿಜಿಟಲ್ ಇಂಡಿಯಾದ 9 ಪಿಲ್ಲರ್ಸ್ ಗಳನ್ನ ನೋಡೋದಾದ್ರೆ ಬ್ರಾಡ್ಬ್ಯಾಂಡ್ ಹೈವೇಸ್ ಆಗಿರ್ಬೋದು, ಯೂನಿವರ್ಸಲ್ ಮೊಬೈಲ್ ಆಕ್ಸೆಸ್ ಅನ್ನ ನೀಡುವಂಥದ್ದು,
ಇ ಗವರ್ನೆನ್ಸ್ ರಿಫಾರ್ಮಿಂಗ್ ಗವರ್ಮೆಂಟ್ ಥ್ರೂ ಟೆಕ್ನಾಲಜಿ ಆಗಿರಬಹುದು, ಇ ಕ್ರಾಂತಿ ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸರ್ವಿಸಸ್ಗಳನ್ನು ನೀಡುವಂಥದ್ದು, ಪಬ್ಲಿಕ್ ಇಂಟರ್ನೆಟ್ ಆಕ್ಸೆಸ್ ಪ್ರೋಗ್ರಾಮ್ ಆಗಿರಬಹುದು, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟಾರ್ಗೆಟ್ ನೆಟ್ ಝೀರೋ ಇಂಪೋರ್ಟ್ಸ್ ಆಗಿರಬಹುದು, ಇನ್ಫಾರ್ಮೇಶನ್ ಫಾರ್ ಆಲ್ ಅನ್ನುವಂಥದ್ದು, ಐಟಿ ಫಾರ್ ಜಾಬ್ಸ್ ಅನ್ನುವಂಥದ್ದು, ಅರ್ಲಿ ಹಾರ್ವೆಸ್ಟ್ ಪ್ರೋಗ್ರಾಮ್ಸ್ ಇವೆಲ್ಲವೂ ಕೂಡ ಭಾರತದ ಡಿಜಿಟಲ್ ಇಂಡಿಯಾದ 9 ಪಿಲ್ಲರ್ಸ್ ಅಂತಾನೆ ಗುರುತಿಸಿಕೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಇನಿಷಿಯೇಟ್ ಆದಂತ ಡಿಜಿಟಲ್ ಇನಿಷಿಯೇಟಿವ್ಸ್ಗಳು ಯಾವುದು ಅನ್ನುವಂಥದ್ದನ್ನ ಒಮ್ಮೆ ನೋಡೋದಾದ್ರೆ ಡಿಜಿಟಲ್ ಇಂಡಿಯಾ ಭಾಷಿಣಿ ಅನ್ನುವಂಥದ್ದು ಹೊರಬಂತು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಅನ್ನ ಬಳಕೆ ಮಾಡಿಕೊಂಡು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಪ್ಲಾಟ್ಫಾರ್ಮ್ ಆಗಿ ಈ ಭಾಷಿಣಿ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಎಐ ಮತ್ತು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮತ್ತು ಎಂಎಸ್ಎಂಇ ಅಲ್ಲಿ ಏನು ರಿಸೋರ್ಸಸ್ ಅವೈಲಬಲ್ ಇದೆ, ಸ್ಟಾರ್ಟ್ಅಪ್ಸ್, ಇಂಡಿವಿಜುವಲ್ ಇನೋವೇಟರ್ಸ್ಗಳು ಇವೆಲ್ಲವೂ ಕೂಡ ಸೇರಿ ಭಾಷಿಣಿ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಮತ್ತು ಡಿಜಿಟಲ್ ಇಂಡಿಯಾ ಜೆನಸಿಸ್ ಅನ್ನುವಂಥದ್ದು ಕೂಡ ಜನರೇಷನ್ ನೆಕ್ಸ್ಟ್ ಸಪೋರ್ಟ್ ಫಾರ್ ಇನೋವೇಟಿವ್ ಸ್ಟಾರ್ಟ್ಅಪ್ ಅನ್ನುವಂಥದ್ದು ಇದೊಂದು ರಾಷ್ಟ್ರಮಟ್ಟದ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದು ಸ್ಟಾರ್ಟ್ಅಪ್ಸ್ ಗಳನ್ನ ಡಿಸ್ಕವರ್ ಮಾಡೋದು, ಸಪೋರ್ಟ್ ಮಾಡೋದು ಮತ್ತು ಅವುಗಳ ಗ್ರೋತ್ಗೆ ಮತ್ತು ಅವುಗಳನ್ನ ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ಸ್ ಗಳನ್ನಾಗಿ ಟೈರ್ 2 ಟೈರ್ 3 ಸಿಟೀಸ್ ಗಳಲ್ಲಿ ಎಂಪವರ್ ಮಾಡ್ಲಿಕ್ಕೆ ಅಂತ ಹೇಳಿ ಇರುವಂತಹ ಒಂದು ಯೋಜನೆ. ಜೆನಸಿಸ್ ಅಂದ್ರೆ ಟೈರ್ 2 ಟೈರ್ 3 ಸಿಟೀಸ್ ಗಳಲ್ಲಿ ಸ್ಟಾರ್ಟ್ಅಪ್ಸ್ ಗಳನ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಇರುವಂತ ಒಂದು ಜನರೇಷನ್ ನೆಕ್ಸ್ಟ್ ಸಪೋರ್ಟ್ ಫಾರ್ ಇನೋವೇಟಿವ್ ಸ್ಟಾರ್ಟ್ಅಪ್ ಅನ್ನುವಂತ ಒಂದು ಡಿಜಿಟಲ್ ಇಂಡಿಯಾ ಜೆನಸಿಸ್ ಅನ್ನುವಂತ ಇನಿಷಿಯೇಟಿವ್. ಮೈ ಸ್ಕೀಮ್ ನ ಅಡಿಯಲ್ಲಿ ಇದೊಂದು ಒನ್ ಸ್ಟಾಪ್ ಸರ್ಚ್ ಅಂಡ್ ಡಿಸ್ಕವರಿ ಪೋರ್ಟಲ್ ಆಗಿರುತ್ತೆ. ಯೂಸರ್ಸ್ಗಳು ಯಾವುದೇ ಒಂದು ಸ್ಕೀಮ್ಗೆ ಅವರು ಬೆನಿಫಿಷಿಯರಿ ಅಥವಾ ಎಲಿಜಿಬಲ್ ಆಗಿರ್ತಾರ ಅನ್ನೋದಂಥದನ್ನ ಇಲ್ಲಿ ತಿಳ್ಕೊಳ್ಬಹುದಾಗತ್ತೆ. ಮೇರಿ ಪೆಹಚಾನ್ ಅನ್ನುವಂತ ಮತ್ತೊಂದು ಇನಿಷಿಯೇಟಿವ್ ಅನ್ನ ಕೂಡ ಈಗ ಹೊರತಂದಿದ್ದಾರೆ. ಇಲ್ಲಿ ನ್ಯಾಷನಲ್ ಸಿಂಗಲ್ ಸೈನ್ ಆನ್ ಅನ್ನೋದನ್ನ ಒನ್ ಸಿಟಿಸನ್ ಲಾಗಿನ್ ಆಗಿ ಇದು ಇರುವಂತ ಸ್ಕೀಮ್ ಆಗುತ್ತೆ. ಯೂಸರ್ ಅಥೆಂಟಿಕೇಶನ್ ಸರ್ವಿಸ್ ಅನ್ನ ಇನ್ ವಿಚ್ ಸಿಂಗಲ್ ಸೆಟ್ ಆಫ್ ಕ್ರೆಡೆನ್ಶಿಯಲ್ಸ್ ಗಳನ್ನ ಪ್ರೊವೈಡ್ ಮಾಡಿ ಮಲ್ಟಿಪಲ್ ಆನ್ಲೈನ್ ಅಪ್ಲಿಕೇಶನ್ಸ್ ಗಳಿಗೆ ಆಕ್ಸೆಸ್ ಅನ್ನ ನೀಡುವಂತದ್ದು ಈ ಮೇರಿ ಪೆಹಚಾನ್ ಅಡಿಯಲ್ಲಿ ಕಾಣಬಹುದು. ಚಿಪ್ಸ್ ಟು ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಅನ್ನುವಂಥದ್ದು ಇಲ್ಲಿ ಸ್ಪೆಷಲೈಸ್ಡ್ ಮ್ಯಾನ್ ಪವರ್ ಅನ್ನ ಸೆಮಿ ಕಂಡಕ್ಟರ್ ಚಿಪ್ಸ್ ಗಳ ಏರಿಯಾದಲ್ಲಿ ತರಬೇಕು ಅನ್ನೋದಕ್ಕೆ ಟ್ರೈನಿಂಗಿಗೆ ಫೋಕಸ್ ಮಾಡುತ್ತೆ. ಚಿಪ್ಸ್ ಟು ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಅನ್ನುವಂಥದ್ದು ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಅನ್ನುವಂಥ ಮತ್ತೊಂದು ಇನಿಷಿಯೇಟಿವ್ ಅನ್ನ ಕೂಡ ಹೊರತರಲಾಗಿದೆ. ಹಾಗಾದ್ರೆ ಈ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮಿನ ಇದುವರೆಗಿನ ಅಚೀವ್ಮೆಂಟ್ಸ್ ಗಳೇನು ಅಂತ ಅಂದಾಗ 2014ರಿಂದ ಈಚೆಗೆ 23 ಲಕ್ಷ ಕೋಟಿಯಷ್ಟು ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿಬಿಟಿಯ ಮುಖಾಂತರವಾಗಿ. ಆಧಾರ್, ಯುಪಿಐ, ಕೋವಿನ್, ಡಿಜಿಲಾಕರ್ ಇವೆಲ್ಲವೂ ಕೂಡ ಸರ್ವಿಸಸ್ಗಳ ರೂಪದಲ್ಲಿ ಜನಗಳ ಈಸ್ ಆಫ್ ಲಿವಿಂಗ್ ಅನ್ನ ಹೆಚ್ಚುಗೊಳಿಸ್ತಾ ಇದೆ. ಇದೆಲ್ಲವೂ ಕೂಡ ಡಿಜಿಟಲ್ ಇಂಡಿಯಾದ ಒಂದು ಇನಿಷಿಯೇಟಿವ್ಸ್ಗಳ ಒಂದು ಲಾಭ ಅಥವಾ ಅಡ್ವಾಂಟೇಜಸ್ ಅಂತ ಗುರುತಿಸಬಹುದು. ಮುಂದಿನ ಆರ್ಟಿಕಲ್ ಮೆಕಾಂಗ್ ಲಾಂಗ್ಕಾಂಗ್ ಕೋಆಪರೇಷನ್ ಅನ್ನುವಂಥದ್ದು. ಮೆಕಾಂಗ್ ಲಾಂಗ್ಕಾಂಗ್ ಕೋಆಪರೇಷನ್ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಮತ್ತು ಯಾಕೆ ಇದನ್ನ ಅಧ್ಯಯನ ಮಾಡ್ತಿದ್ದೇವೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಭಾರತದ ಲುಕೀಸ್ಟ್ ನಿಂದ ಪ್ರಾರಂಭ ಆಗಿ ಆಕ್ಟ್ ಈಸ್ಟ್ ಪಾಲಿಸಿ ಏನ್ ಬಂತು ಇದರ ಅಡಿಯಲ್ಲಿ ಅಥವಾ ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ ಅಡಿಯಲ್ಲಿ ಭಾರತ ಮತ್ತು ಇದರ ನೈಬ್ರಹುಡ್ ಅನ್ನುವಂತ ಅಡಿಯಲ್ಲಿ ಹೀಗೆ ಹಲವಾರು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂತ ಸಿಲೆಬಸ್ ನ ಅಡಿಯಲ್ಲಿ ಬರುವಂತ ಟಾಪಿಕ್ ಆಗುತ್ತೆ. ರೀಸೆಂಟ್ಲಿ ಮಯನ್ಮಾರಿನ ಮಿಲಿಟರಿ ಗವರ್ಮೆಂಟ್ ಅನ್ನುವಂಥದ್ದು ಇದೇ ಮೊದಲ ಬಾರಿಗೆ ಒಂದು ಫಸ್ಟ್ ಹೈ ಲೆವೆಲ್ ರೀಜನಲ್ ಮೀಟಿಂಗ್ ಅನ್ನ ಅಲ್ಲಿನ ಆರ್ಮಿ ಅನ್ನುವಂಥದ್ದು ಏನ್ ಅಲ್ಲಿ ಪವರ್ ಅನ್ನ ಟುಕ್ ಓವರ್ ಮಾಡ್ತು 2021ರಲ್ಲಿ. ಇದರ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಮಯನ್ಮಾರಿನ ಮಿಲಿಟರಿ ಗವರ್ಮೆಂಟ್ ಅನ್ನುವಂಥದ್ದು ಹೈ ಲೆವೆಲ್ ರೀಜನಲ್ ಮೀಟಿಂಗ್ ಅನ್ನ ಈಗ ಹೋಸ್ಟ್ ಮಾಡಿರುವಂತ ಹಿನ್ನೆಲೆಯಲ್ಲಿ ನಮಗೆ ಮೀಟಿಂಗ್ ನ ಬಗ್ಗೆ ಏನೆಲ್ಲ ಮಾಹಿತಿ ತಿಳಿದಿದೆ ಅಂದ್ರೆ ಚೈನಾದ ಫಾರಿನ್ ಮಿನಿಸ್ಟರ್ ಮತ್ತು ಅವರ ಕೌಂಟರ್ ಪಾರ್ಟ್ ಇವರು ಸೇರಿ ಮೆಕಾಂಗ್ ಡೆಲ್ಟಾ ನೇಷನ್ಸ್ ಗಳ ಈ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿರ್ತಕ್ಕಂಥದ್ದು. ಫಾರಿನ್ ಮಿನಿಸ್ಟರ್ ಆಫ್ ಚೈನಾ ಅಲಾಂಗ್ ವಿತ್ ಹಿಸ್ ಕೊಲೀಗ್ಸ್ ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್, ಕಂಬೋಡಿಯಾ, ವಿಯೆಟ್ನಾಂ ಈ ಎಲ್ಲ ಪ್ರದೇಶಗಳ ಫಾರಿನ್ ಮಿನಿಸ್ಟರ್ಸ್ ಗಳು ಕೂಡ ಇಲ್ಲಿ ಜಾಯಿನ್ ಆಗಿದ್ದಾರೆ ಮೆಕಾಂಗ್ ಲಾಂಗ್ಕಾಂಗ್ ಕೋಆಪರೇಷನ್ ಗ್ರೂಪ್ ಮೀಟಿಂಗ್ ನಲ್ಲಿ. ಇದು ಎಲ್ಲಿ ಜರುಗಿದೆ ಅಂತ ಅಂದಾಗ ಬಾಗನ್ ಅನ್ನುವಂತ ಒಂದು ಸಿಟಿಯಲ್ಲಿ ಜರುಗಿದೆ. ಬಾಗನ್ ಅನ್ನುವಂಥದ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಸಿಟಿ ಕೂಡ ಆಗಿರ್ತಕ್ಕಂಥದ್ದು. ಹಾಗೇನೆ ಈ ಮೀಟಿಂಗಿನ ಥೀಮ್ ಏನು ಅಂದಾಗ ಸಾಲಿಡಾರಿಟಿ ಫಾರ್ ಪೀಸ್ ಅಂಡ್ ಪ್ರಾಸ್ಪೆರಿಟಿ ಅನ್ನುವಂಥದ್ದು ಇದರ ಒಂದು ಧ್ಯೇಯ ಅಥವಾ ಒಂದು ಥೀಮ್ ಕೂಡ ಆಗಿರ್ತಕ್ಕಂಥದ್ದು. ಮೆಕಾಂಗ್ ಡೆಲ್ಟಾದಲ್ಲಿ ಬರುವಂತ ಕಂಟ್ರೀಸ್ಗಳು ಇದರ ಭಾಗವಾಗಿದೆ ಮತ್ತು ಚೈನಾ ಇದನ್ನ ಲೀಡ್ ಮಾಡ್ತಾ ಇರತಕ್ಕಂಥದ್ದು. ಮೆಕಾಂಗ್ ಡೆಲ್ಟಾದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಗಳು ಹೆಚ್ಚಾಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಕನ್ಸರ್ನ್ಸ್ ಗಳನ್ನ ಮಾಡ್ತಾ ಇದೆ. ಕನ್ಸರ್ನ್ಸ್ ಗಳು ರೈಸ್ ಆಗ್ತಾ ಇದೆ. ಎಕಲಾಜಿಕಲ್ ಡ್ಯಾಮೇಜ್ ನ ವಿಚಾರದಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಚೈನೀಸ್ ಲೆಡ್ ಆಗಿರುವಂತ ಒಂದು ಮೆಕಾಂಗ್ ಡೆಲ್ಟಾದ ಇನಿಷಿಯೇಟಿವ್ ಅನ್ನುವಂಥದ್ದು ಹೊರಬರ್ತಾ ಇದೆ. ಇಲ್ಲಿರ್ತಕ್ಕಂಥ ಇಶ್ಯೂಸ್ ಏನು ಅಂತ ಅಂದಾಗ ಚೈನಾ ಈಗಾಗಲೇ 10 ಡ್ಯಾಮ್ಸ್ ಗಳನ್ನ ಅಪ್ಪರ್ ಸ್ಟ್ರೆಚ್ ಆಫ್ ಮೆಕಾಂಗ್ ನಲ್ಲಿ ಕ್ರಿಯೇಟ್ ಮಾಡಿದೆ. ಪಾರ್ಟ್ ಆಫ್ ಇಟ್ ಅನ್ನ ಲಾಂಗ್ಕಾಂಗ್ ಅಂತ ಕೂಡ ಕರೀತಾ ಇರ್ತಕ್ಕಂಥದ್ದು. ಚೈನಾ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಕ್ರಿಟಿಸಿಸಮ್ ಅನ್ನ ಕೂಡ
ಕೇಳಿರ್ತಕ್ಕಂಥದ್ದು. ಮೆಕಾಂಗ್ ರಿವರಿನ ಅಪ್‌ಸ್ಟ್ರೀಮ್ ನಲ್ಲಿ ಏನು ಡ್ಯಾಮ್ಸ್ ಗಳನ್ನ ಕಟ್ಟಿರೋದ್ರಿಂದ ಅದರ ವಾಟರ್ ಲೆವೆಲ್ಸ್‌ಗೆ ಇದು ಅಫೆಕ್ಟ್ ಮಾಡುತ್ತೆ. ಡೌನ್ ಸ್ಟ್ರೀಮ್ ಫಿಶರೀಸ್‌ಗೆ ಇದು ಅಫೆಕ್ಟ್ ಮಾಡುತ್ತೆ ಮತ್ತು ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್‌ಗಳ ಎಕನಾಮಿಕ್ಸ್‌ಗಳಿಗೆ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿತ್ತು. ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಇದರ ಒಂದು ವಿಚಾರದಲ್ಲಿ ಈಗ ಮೆಕಾಂಗ್ ಲ್ಯಾಂಕಾಂಗ್ ಕೋಆಪರೇಷನ್ ಅಡಿಯಲ್ಲಿ ಒಂದು ಇನಿಷಿಯೇಟಿವ್ ಅನ್ನ ಚೈನಾದ ನಾಯಕತ್ವದ ಅಡಿಯಲ್ಲಿ ಹೊರತರ್ತಾ ಇದ್ದಾರೆ. ಹಾಗಾದ್ರೆ ಮಯನ್ಮಾರಿನ ಮಿಲಿಟರಿ ಕೂಪ್‌ನ ಬಗ್ಗೆ ನಮ್ಗೇನ್ ಮಾಹಿತಿ ಗೊತ್ತು ಅಂದ್ರೆ ನವೆಂಬರ್ 2020ರಲ್ಲಿ ಪಾರ್ಲಿಮೆಂಟರಿ ಎಲೆಕ್ಷನ್ ಅನ್ನ ಸೂಕಿಯವರ ಪಾರ್ಟಿ ಅಂದ್ರೆ ಮಯನ್ಮಾರಿನಲ್ಲಿ ಸೂಕಿಯವರ ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ NLD ಪಾರ್ಟಿ ಅನ್ನುವಂಥದ್ದು ಮೆಜಾರಿಟಿ ಆಫ್ ದಿ ಸೀಟ್ಸ್ ಗಳನ್ನ ತಗೊಂಡಿತ್ತು. ಅದಾದ ನಂತರದಲ್ಲಿ 2021ರಲ್ಲಿ ಮಯನ್ಮಾರಿನ ಲಾ ಮೇಕರ್ಸ್ಗಳು ನ್ಯೂಲಿ ಎಲೆಕ್ಟೆಡ್ ಲಾ ಮೇಕರ್ಸ್ಗಳು ತಮ್ಮ ಮೊದಲ ಸೆಷನ್ ಅನ್ನ ಹೊಂದಿದ್ರು. ಅದಾದ ನಂತರ ದ ಮಿಲಿಟರಿ ಅನ್ನುವಂಥದ್ದು ಸ್ಟೇಟ್ ಆಫ್ ಎಮರ್ಜೆನ್ಸಿಯನ್ನ ಇಂಪೋಸ್ ಮಾಡಿ ಆಗಿನಿಂದ ಮಿಲಿಟರಿ ಅನ್ನುವಂಥದ್ದು ಅಲ್ಲಿನ ಪವರ್ ಅನ್ನ ಟುಕ್ ಓವರ್ ಮಾಡಿದೆ. ಈ ಒಂದು ಕೂಪ್‌ನ ವಿಚಾರದಲ್ಲಿ ಭಾರತದ ಒಂದು ನಿಲುವೇನು, ಇಂಡಿಯಾದ ರಿಯಾಕ್ಷನ್ ಏನು ಇದಕ್ಕೆ ಅಂತ ಹೇಳಿ ನೋಡೋದಾದ್ರೆ, ಇಂಡಿಯಾ ಈ ಒಂದು ಪ್ರೋಸೆಸ್ ಆಫ್ ಡೆಮೊಕ್ರೆಟಿಕ್ ಟ್ರಾನ್ಸಿಷನ್ ಅನ್ನ ಮಯನ್ಮಾರ್ನಲ್ಲಿ ಅದು ಸಪೋರ್ಟ್ ಮಾಡಿತ್ತು. ದೋ ಇಂಡಿಯಾ ಅನ್ನುವಂಥದ್ದು ತಮ್ಮ ಡೀಪ್ ಕನ್ಸರ್ನ್ ಅನ್ನ ಮಯನ್ಮಾರಿನ ಡೆವಲಪ್ಮೆಂಟ್ಸ್ ಗಳ ವಿಚಾರದಲ್ಲಿ ನೀಡಿದ್ರು ಕೂಡ ಮಯನ್ಮಾರಿನ ಮಿಲಿಟರಿಯನ್ನ ಕಟ್ ಆಫ್ ಮಾಡುವಂಥದ್ದು ಭಾರತಕ್ಕೆ ಒಂದು ವಯಬಲ್ ಆಪ್ಷನ್ ಅಲ್ಲ. ಹಾಗಾಗಿ ಭಾರತ ಸಿಗ್ನಿಫಿಕೆಂಟ್ ಆಗಿ ಎಕನಾಮಿಕ್ ಅಂಡ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಗಳನ್ನ ಮಯನ್ಮಾರ್ನಲ್ಲಿ ಮತ್ತು ನೈಬರ್ಹುಡ್ ನಲ್ಲಿ ಹೊಂದಿರೋದ್ರಿಂದ ಭಾರತ ತಮ್ಮ ಸಂಬಂಧವನ್ನ ಮುಂದುವರಿಸ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ರಿಲೇಶನ್ಶಿಪ್ಸ್ ಇದೆ ಅಂತ ಅಂದ್ರೆ ಇಂಪಾರ್ಟೆಂಟ್ ಯಾಕೆ ಆಗುತ್ತೆ ಅಂದಾಗ ನಮಗೆ ನೈಬರ್ಹುಡ್ ಫಸ್ಟ್ ಪಾಲಿಸಿಯನ್ನ ಭಾರತ ನಾವು ಆಚರಿಸ್ತೇವೆ. ಆಕ್ಟ್ ಈಸ್ಟ್ ಪಾಲಿಸಿ ಅನ್ನುವಂಥದ್ದು ನಮ್ಮ ಒಂದು ಇಂಪಾರ್ಟೆಂಟ್ ಭಾಗ ಆಗಿದೆ ಮತ್ತು ಸಾಗರ್ ವಿಷನ್ ಅಡಿಯಲ್ಲಿ ಮಯನ್ಮಾರಿನ ರಖೈನ್ ಸ್ಟೇಟಿನ ಸಿಟ್ವೇ ಪೋರ್ಟ್ ಅನ್ನ ಡೆವಲಪ್ ಮಾಡಿದೆ ಭಾರತ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಯನ್ಮಾರ್ ಅನ್ನುವಂಥದ್ದು ಭಾರತಕ್ಕೆ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಭಾರತ ಮತ್ತು ಮಯನ್ಮಾರ್ ಒಟ್ಟಿಗೆ ಏಷ್ಯಾನ್, ಬಿಮ್ಸ್ಟೆಕ್ ಮತ್ತು ಮೆಕಾಂಗ್ ಗಂಗಾ ಕೋಆಪರೇಷನ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಈ ರೀತಿ ಗ್ಲೋಬಲ್ ಗ್ರೂಪಿಂಗ್ಸ್ ಗಳಲ್ಲಿ ವೇದಿಕೆಯನ್ನ ಹಂಚಿಕೊಳ್ಳುತ್ತೆ. ಇವೆರಡೂ ಕೂಡ ಭಾಗವಾಗಿರ್ತಕ್ಕಂಥ ಗುಂಪುಗಳು ಹಲವಾರಿವೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಭಾರತಕ್ಕೆ ಮಯನ್ಮಾರ್ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಒಟ್ಟಾರೆ ನಮಗೆ ಮೆಕಾಂಗ್ ಲ್ಯಾಂಕಾಂಗ್ ಕೋಆಪರೇಷನ್ ಅಂದ್ರೆ ಏನು ಮತ್ತು ಇದು ಯಾರ ಇನಿಷಿಯೇಟಿವ್, ಯಾರೆಲ್ಲ ಭಾಗಿಯಾಗಿದ್ದಾರೆ, ಇದು ನಮಗೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳಿದಿರಬೇಕು. ಮುಂದಿನ ಆರ್ಟಿಕಲ್ ದಿ ಆಫ್ರಿಕನ್ ಯೂನಿಯನ್ ಅಟ್ 20 ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಆಫ್ರಿಕನ್ ಯೂನಿಯನ್ ಅನ್ನುವಂಥದ್ದು ತನ್ನ 20ನೇ ಆನಿವರ್ಸರಿಯನ್ನ 9ನೇ ಜುಲೈ ಎಂದು ಆಚರಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಆಫ್ರಿಕನ್ ಯೂನಿಯನ್ ಬಗ್ಗೆ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಆಫ್ರಿಕನ್ ಯೂನಿಯನ್ ಅನ್ನುವಂಥದ್ದು 55 ಸದಸ್ಯ ರಾಷ್ಟ್ರಗಳನ್ನ ಹೊಂದಿರತಕ್ಕಂಥ ಒಂದು ಕಾಂಟಿನೆಂಟಲ್ ಬಾಡಿ ಆಗಿದೆ. ಇಲ್ಲಿ ಆಫ್ರಿಕಾದ ಕಾಂಟಿನೆಂಟ್ ನಲ್ಲಿ ಬರುವಂತ ಕಂಟ್ರೀಸ್ ಗಳನ್ನ ಇದು ಸದಸ್ಯರಾಗಿ ಒಳಗೊಂಡಿರ್ತಕ್ಕಂಥದ್ದು. ಇದರ ಫಾರ್ಮೇಶನ್ ಯಾವಾಗ ಆಯ್ತು ಅಂದ್ರೆ 1963ರಲ್ಲಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅನ್ನುವಂಥದ್ದು ಫೌಂಡ್ ಆಗುತ್ತೆ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಆಫ್ ಆಫ್ರಿಕಾದ ಮುಖಾಂತರವಾಗಿ. ಇದರ ಮುಖ್ಯ ಉದ್ದೇಶ ಆಫ್ರಿಕನ್ ರಾಷ್ಟ್ರಗಳ ನಡುವೆ ಒಂದು ಕೋಆಪರೇಷನ್ ಅನ್ನು ಪ್ರಮೋಟ್ ಮಾಡುವಂಥದ್ದು. 1980ರಲ್ಲಿ ಲಾಗೋಸ್ ಪ್ಲಾನ್ ಆಫ್ ಆಕ್ಷನ್ ಅನ್ನುವಂಥದ್ದು ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿಯ ಅಡಿಯಲ್ಲಿ ಅಡಾಪ್ಟ್ ಆಗುತ್ತೆ. ಇದರ ಮುಖ್ಯ ಉದ್ದೇಶ ವೆಸ್ಟ್ ನ ಮೇಲೆ ರಿಲಯನ್ಸ್ ಅನ್ನ ಕಡಿಮೆ ಮಾಡಬೇಕು, ಇಂಟ್ರಾ ಆಫ್ರಿಕನ್ ಟ್ರೇಡ್ ಅನ್ನ ಪ್ರಮೋಟ್ ಮಾಡಬೇಕು. ಅಂದ್ರೆ ಆಫ್ರಿಕನ್ ರಾಷ್ಟ್ರಗಳ ನಡುವೆ ವ್ಯಾಪಾರ ವಹಿವಾಟನ್ನ ಹೆಚ್ಚುಗೊಳಿಸಿ ವೆಸ್ಟರ್ನ್ ಕಂಟ್ರೀಸ್ ಗಳಿಂದ ಅವರು ಏನು ಡಿಪೆಂಡೆನ್ಸಿಯನ್ನ ಹೊಂದಿದ್ರು ಅದನ್ನ ಕಡಿಮೆ ಮಾಡಬೇಕನ್ನುವಂಥದ್ದು. 2002ರಲ್ಲಿ ಈ ಒಂದು ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅನ್ನುವಂಥದ್ದನ್ನ ಆಫ್ರಿಕನ್ ಯೂನಿಯನ್ ಅಂತ ಹೇಳಿ ಹೊಸದಾಗಿ ಇದನ್ನ ಸಕ್ಸೀಡ್ ಆಗಿ ಆಫ್ರಿಕನ್ ಯೂನಿಯನ್ ಅನ್ನುವಂಥದ್ದು 2002ರಲ್ಲಿ ಹೊರಬರುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಆಫ್ರಿಕನ್ ಯೂನಿಯನ್ಗೆ 20ನೇ ವರ್ಷದ ಒಂದು ಸಂಭ್ರಮ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ 20 ವರ್ಷಗಳನ್ನ ಆಚರಿಸ್ತಿದೆ ಅಂತ ಹೇಳಿ ಇದರ ಬಗೆಗೆ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗಾಗಿ ಏನೆಲ್ಲ ಅಚೀವ್ಮೆಂಟ್ಸ್ ಗಳನ್ನ ಮಾಡಿದೆ 20 ವರ್ಷಗಳಲ್ಲಿ ಇದೆಲ್ಲವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಆಫ್ರಿಕನ್ ಕಾಂಟಿನೆಂಟಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಹೊರತಂದಿದೆ 2018ರಲ್ಲಿ. FTA ಅನ್ನುವಂಥದ್ದು ಆಫ್ರಿಕನ್ ಕಾಂಟಿನೆಂಟಲ್ ಲೆವೆಲ್ ಅಲ್ಲಿ ಹೊರಬಂದಿರ್ತಕ್ಕಂಥದ್ದು. ಈ AFCFTA ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಿಲಿಮಿನರಿ ವರ್ಕ್ ಅನ್ನ ಮಾಡ್ತಾ ಇದೆ. ಟ್ಯಾರಿಫ್ ಇನ್ಕ್ರಿಮೆಂಟಲ್ ಟ್ಯಾರಿಫ್ ರಿಡಕ್ಷನ್ ಅನ್ನ ಮಾಡಲಿಕ್ಕೆ, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಗಳನ್ನ ಎಲಿಮಿನೇಟ್ ಮಾಡಲಿಕ್ಕೆ, ಸಪ್ಲೈ ಚೈನ್ಸ್ ಡಿಸ್ಟ್ರಪ್ಷನ್ ಆಗದೆ ಇರುವಂತೆ ನೋಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಈ ಒಂದು FTA ಅವರಿಗೆ ಹೆಲ್ಪ್ ಆಗ್ತಾ ಇದೆ. ಇನ್ನ ಡಿಪ್ಲೊಮ್ಯಾಟಿಕ್ ಅಚೀವ್ಮೆಂಟ್ ಅಂತ ಅಂದಾಗ ಆಫ್ರಿಕನ್ ಯೂನಿಯನ್ ಅನ್ನುವಂಥದ್ದು ಪರ್ಮನೆಂಟ್ ಮಿಷನ್ ಅನ್ನ ಚೈನಾದಲ್ಲಿ ಹೊಂದಿದೆ. ಅಲ್ಲಿನ ಎಕನಾಮಿಕ್, ಕಮರ್ಷಿಯಲ್ ಮತ್ತು ಕಲ್ಚರಲ್ ಟೈಸ್ ಗಳನ್ನ ಆಫ್ರಿಕಾ ಒಂದು ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ನೊಟ್ಟಿಗೆ ಇಂಪ್ರೂವ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಪರ್ಮನೆಂಟ್ ಮಿಷನ್ ಅನ್ನ ಚೈನಾದ ಬೀಜಿಂಗ್ ನಲ್ಲಿ ಹೊಂದಿರತಕ್ಕಂಥದ್ದು. ಇದು ಆಫ್ರಿಕಾದ ಗ್ಲೋಬಲ್ ಪ್ರೊಫೈಲ್ ಅನ್ನ ಕನ್ಸಾಲಿಡೇಟ್ ಮಾಡ್ಲಿಕ್ಕೆ ನೆರವಾಗುತ್ತೆ. ಹಾಗೇನೆ ವುಮೆನ್ಸ್ ಎಕನಾಮಿಕ್ ಫಿನಾನ್ಷಿಯಲ್ ಇನ್ಕ್ಲೂಷನ್ಗೆ ಅಂತ ಹೇಳಿ ಆಫ್ರಿಕನ್ ಯೂನಿಯನ್ ಅನ್ನುವಂಥದ್ದು 10 year ಕಾಂಟಿನೆಂಟಲ್ ಡಿಕ್ಲರೇಷನ್ ಅನ್ನ ಜೆಂಡರ್ ಈಕ್ವಾಲಿಟಿಯ ಕಡೆಗೆ ಗಮನ ಹರಿಸಿ ತಂದಿರತಕ್ಕಂಥದ್ದು ಮತ್ತು ವುಮೆನ್ ಎಂಪವರ್ಮೆಂಟ್ಗೆ ಅದು ಫೋಕಸ್ ಅನ್ನ ಮಾಡ್ತಾ ಇದೆ. ಹಾಗಾದ್ರೆ ಏನೆಲ್ಲ ಚಾಲೆಂಜಸ್ ಗಳನ್ನ ಇದು ಫೇಸ್ ಮಾಡ್ತಾ ಇದೆ ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಹೋಲ್ಡ್ ಆನ್ ಪವರ್. ಆಫ್ರಿಕಾ ಅನ್ನುವಂಥದ್ದು ಟ್ರಬ್ಲಿಂಗ್ ರಿಸರ್ಜೆನ್ಸ್ ಅನ್ನ ಮಿಲಿಟರಿ ಕೂಪ್ಸ್ ಗಳಿಂದ ಕಾಣ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ
ಆ ಒಂದು ಪವರ್ ಅನ್ನೋ ಒಂದು ವಿಚಾರದಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಅನ್ನುವಂಥದ್ದು ಫಾಲೋ ಆಗ್ತಾ ಇದೆ. ಪವರ್ ಅನ್ನ ನಾವು ತಗೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ. ಅಟ್ಲೀಸ್ಟ್ 32 ಕೂಪ್ಸ್‌ಗಳಾದ್ರೂ ಕೂಡ 2013ರಿಂದ ಈಚೆಗೆ ಅಟೆಂಪ್ಟ್ಸ್‌ಗಳಾಗಿರ್ತಕ್ಕಂಥದ್ದು. ಕೂಪ್ ಅಟೆಂಪ್ಟ್ಸ್ ಅಥವಾ ಕೂಪ್ಸ್‌ಗಳು ಅಲ್ಲಿ ಜರುಗಿರ್ತಕ್ಕಂಥದ್ದು. ಇದು ಅಲ್ಲಿ ದೊಡ್ಡ ಒಂದು ಸಮಸ್ಯೆಯಾಗಿ ಹೊರಬರ್ತಾ ಇದೆ. ಮತ್ತು ರೂಲ್ ಆಫ್ ಲಾ ಅನ್ನ ಡಿಸ್ರಿಗಾರ್ಡ್ ಮಾಡುವಂಥದ್ದು ಇಲ್ಲಿರ್ತಕ್ಕಂಥ ಮತ್ತೊಂದು ಸಮಸ್ಯೆ. ಇನ್ನ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು ಆಫ್ರಿಕಾದ 2 ರಾಷ್ಟ್ರಗಳಿಗಾದ್ರೂ ಕೂಡ ಪರ್ಮನೆಂಟ್ ಸೀಟ್ಸ್‌ಗಳನ್ನ ಅಟ್ಲೀಸ್ಟ್ 2 ಪರ್ಮನೆಂಟ್ ಸೀಟ್ಸ್‌ಗಳನ್ನ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು ಆಫ್ರಿಕಾಕ್ಕೆ ಕೂಡ ನೀಡಬೇಕು ಅನ್ನುವಂಥದ್ದು ಅವರ ಒಂದು ಆಶಯ. ಆದ್ರೆ ಅದು ಕೂಡ ಇನ್ನು ಜರುಗಿಲ್ದೇ ಇರತಕ್ಕಂಥದ್ದು. ಹಾಗಾದ್ರೆ ಭಾರತ ಮತ್ತು ಆಫ್ರಿಕಾದ ನಡುವಿನ ರಿಲೇಷನ್ಸ್‌ಗಳನ್ನ ನೋಡೋದಾದ್ರೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರಿಗೆ ಭಾರತ ಗಮನ ಹರಿಸಿದೆ. ಅಲ್ಲಿನ ಎಜುಕೇಷನ್, ಹೆಲ್ತ್ ಮತ್ತು ಸ್ಕಿಲ್ಸ್‌ಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಭಾರತ ಇನ್ವೆಸ್ಟ್‌ಮೆಂಟ್‌ಗಳನ್ನ ಮಾಡಿರ್ತಕ್ಕಂಥದ್ದು. ಕಾಮನ್ ಜಿಯೋಪೊಲಿಟಿಕಲ್ ಇಂಟ್ರೆಸ್ಟ್‌ಗಳನ್ನ 2 ರಾಷ್ಟ್ರಗಳು ಹೊಂದಿವೆ. ಯುಎನ್ ರಿಫಾರ್ಮ್ಸ್ ಆಗಿರಬಹುದು, ಕೌಂಟರ್ ಟೆರರಿಸಂ, ಪೀಸ್ ಕೀಪಿಂಗ್, ಸೈಬರ್ ಸೆಕ್ಯೂರಿಟಿ, ಎನರ್ಜಿ ಸೆಕ್ಯೂರಿಟಿಯ ವಿಚಾರದಲ್ಲಿ 2 ರಾಷ್ಟ್ರಗಳು ಗ್ಲೋಬಲ್ ಪ್ಲಾಟ್‌ಫಾರ್ಮ್ಸ್‌ಗಳಲ್ಲಿ ಮಾತನಾಡಿವೆ. ಎಕನಾಮಿಕ್ ಕೋಆಪರೇಷನ್‌ನ ವಿಚಾರಕ್ಕೆ ಬಂದ್ರೆ ಒಂದು ಸಬ್ಸ್ಟಾನ್ಸಿವ್ ಎಂಗೇಜ್‌ಮೆಂಟ್ ಅನ್ನ 2 ರಾಷ್ಟ್ರ ಹೊಂದಿದೆ. 2018-19ರಲ್ಲಿ $63.3 ಬಿಲಿಯನ್ ಗಳಷ್ಟು ಬೈಲಾಟ್ರಲ್ ಟ್ರೇಡ್ ಅನ್ನುವಂಥದ್ದು ಅದು ಕೂಡ ಡೈವರ್ಸಿಫೈಡ್ ಆಗಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಥರ್ಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಫಾರ್ ದಿ ಕಾಂಟಿನೆಂಟ್ ಆಗಿ ಇಂಡಿಯಾ ಹೊರಹೊಮ್ಮುತ್ತೆ. ಆಫ್ರಿಕಾಕ್ಕೆ ಥರ್ಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿ ಇರುವಂಥದ್ದೇ ಇಂಡಿಯಾ. ಕೋವಿಡ್‌ನ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನೆರವನ್ನ ಭಾರತವು ಆಫ್ರಿಕಾಕ್ಕೆ ತಲುಪಿಸಿರ್ತಕ್ಕಂಥದ್ದು. ಇನ್ನ 2 ರಾಷ್ಟ್ರಗಳು 3 MOUಸ್‌ಗಳನ್ನ ಕೂಡ ಈಗ ಸಹಿ ಹಾಕಿವೆ. MOU ಆನ್ ಕೋಆಪರೇಷನ್ ಇನ್ ಯೂತ್ ಅಫೇರ್ಸ್, ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮತ್ತು ವೀಸಾ ವೇವರ್ ಅಗ್ರಿಮೆಂಟ್ ಫಾರ್ ಡಿಪ್ಲೊಮ್ಯಾಟ್ಸ್ ಆರ್ ಅಫಿಷಿಯಲ್ಸ್. ಹಾಗಾಗಿ ಭಾರತಕ್ಕೂ ಕೂಡ AU ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾದಂಥ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗುತ್ತೆ. ಮುಂದಿನ ಆರ್ಟಿಕಲ್ ಸಿಂಗಲ್ ಕ್ರಿಸ್ಟನೈಲ್ ಸ್ಕ್ಯಾಂಡಿಯಂ ನೈಟ್ರೇಟ್ ಅನ್ನುವಂಥದ್ದು. ಇದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಮತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಬಹುದು. ಸಿಂಗಲ್ ಕ್ರಿಸ್ಟಲೈನ್ ಸ್ಕ್ಯಾಂಡಿಯಂ ನೈಟ್ರೇಟ್ ಅನ್ನುವಂಥದ್ದನ್ನ ಇತ್ತೀಚೆಗೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ JNCASR ಅಂತ ಹೇಳಿ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅನ್ನುವಂಥದ್ದು ಸಿಂಗಲ್ ಕ್ರಿಸ್ಟಲೈನ್ ಸ್ಕ್ಯಾಂಡಿಯಂ ನೈಟ್ರೇಟ್ ಅನ್ನುವಂಥ ಒಂದು ಹೊಸ ಮೆಟೀರಿಯಲ್ ಅನ್ನ ಇವರು ಡಿಸ್ಕವರ್ ಮಾಡಿರ್ತಕ್ಕಂಥದ್ದು. ಈ ಒಂದು ಮೆಟೀರಿಯಲಿನ ಇಂಪಾರ್ಟೆನ್ಸ್ ಏನು ಅಂತ ಅಂದ್ರೆ ಇನ್ಫ್ರಾರೆಡ್ ಲೈಟ್ ಅನ್ನ ರಿನ್ಯೂವಬಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತ ಒಂದು ಕೇಪಬಿಲಿಟಿಯನ್ನ ಈ ಮೆಟೀರಿಯಲ್ ಹೊಂದಿದೆ. ಈ ಒಂದು ಫೀಟ್ ಅನ್ನ ಅಕಂಪ್ಲಿಷ್ ಮಾಡಿರೋದ್ರಿಂದ ಮಾಡೋದಕ್ಕೆ ಸೈಂಟಿಸ್ಟ್ಗಳು ಸೈಂಟಿಫಿಕ್ ಫೆನಾಮಿನನ್ ಆದಂತ ಪೋಲರೈಸೇಷನ್ ಎಕ್ಸೈಟೇಷನ್ಸ್ ಅನ್ನುವಂಥ ಪೋಲಾರಿಟನ್ ಎಕ್ಸೈಟೇಷನ್ ಅನ್ನುವಂಥ ಒಂದು ಸೈಂಟಿಫಿಕ್ ಫೆನಾಮಿನವನ್ನ ಇಲ್ಲಿ ಸೈಂಟಿಸ್ಟ್ಗಳು ಅಡಾಪ್ಟ್ ಮಾಡಿಕೊಂಡು ಇದರ ಅಡಿಯಲ್ಲಿ ಈ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಸಿಂಗಲ್ ಕ್ರಿಸ್ಟಲೈನ್ ಸ್ಕ್ಯಾಂಡಿಯಂ ನೈಟ್ರೇಟ್ ನ ಬಗ್ಗೆ ತಿಳ್ಕೊಳ್ಳೋದೇ ಆದ್ರೆ SCN ಅಂತ ಕೂಡ ಇದು ಗುರುತಿಸ್ಕೊಳ್ಳುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋದೇ ಆದ್ರೆ ಇದು ಹೈ ಎಫಿಷಿಯನ್ಸಿಯನ್ನ ಎಮಿಟಿಂಗ್ ನ ವಿಚಾರದಲ್ಲಿ, ಡಿಟೆಕ್ಟಿಂಗ್ ನ ವಿಚಾರದಲ್ಲಿ ಮತ್ತು ಇನ್ಫ್ರಾರೆಡ್ ಲೈಟ್ ಅನ್ನ ಮಾಡ್ಯುಲೇಟ್ ಮಾಡುವಂತ ವಿಚಾರದಲ್ಲಿ ಹೊಂದಿದೆ. ಹಾಗಾಗಿ ಇದು ಸೋಲಾರ್ ಮತ್ತು ಥರ್ಮಲ್ ಎನರ್ಜಿ ಹಾರ್ವೆಸ್ಟಿಂಗ್ ಗೆ ಸಾಕಷ್ಟು ಉಪಯೋಗ ಆಗುತ್ತೆ ಮತ್ತು ಆಪ್ಟಿಕಲ್ ಕಮ್ಯುನಿಕೇಶನ್ ಡಿವೈಸಸ್ಗೂ ಕೂಡ ನೆರವಾಗುವಂಥದ್ದು. ಹಾಗೆ ಇದರ ಮಹತ್ವ ಏನು ಅಂತ ಅಂದ್ರೆ ಈ ಒಂದು ಪೊಲಾರಿಟನ್ಸ್ ಅನ್ನುವಂಥದ್ದು ಏನು SCN ನಲ್ಲಿ ಇದೆ, ಸಿಂಗಲ್ ಕ್ರಿಸ್ಟಲೈನ್ ಸ್ಕ್ಯಾಂಡಿಯಂ ನೈಟ್ರೇಟ್ ನಲ್ಲಿ ಇರುವಂತಹ ಪೊಲಾರಿಟನ್ಸ್ ಗಳನ್ನ ದೇ ಆರ್ ಕಂಪ್ಯಾಟಿಬಲ್ ವಿತ್ ಮಾಡರ್ನ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ಸ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ಸ್ ಅಥವಾ ಚಿಪ್ ಟೆಕ್ನಾಲಜಿಗೆ ಕೂಡ ಕಂಪ್ಯಾಟಿಬಲ್ ಆಗಿರೋದ್ರಿಂದ ಅವುಗಳನ್ನ ಈಸಿಲಿ ಇಂಟಿಗ್ರೇಟ್ ಮಾಡಬಹುದು ಆನ್ ಚಿಪ್ ಆಪ್ಟಿಕಲ್ ಕಮ್ಯುನಿಕೇಶನ್ ಡಿವೈಸಸ್ ಅಲ್ಲಿ. ಹಾಗಾಗಿ ಇದರಿಂದ ಬಹಳನೇ ಉಪಯೋಗ ಆಗಲಿದೆ ಮುಂಬರುವಂತ ದಿನಗಳಲ್ಲಿ, ಮುಖ್ಯವಾಗಿ ಕಮ್ಯುನಿಕೇಶನ್ ಡಿವೈಸಸ್ಗಳು, ಆಪ್ಟಿಕಲ್ ಕಮ್ಯುನಿಕೇಶನ್ ಡಿವೈಸಸ್ಗಳಲ್ಲಿ ಮತ್ತು ರಿನ್ಯೂವಬಲ್ ಎನರ್ಜಿಯನ್ನ ಹೆಚ್ಚು ಉತ್ಪಾದನೆ ಮಾಡುವಲ್ಲಿ. ಹಾಗಾಗಿ ಈ ಸಿಂಗಲ್ ಕ್ರಿಸ್ಟಲೈನ್ ಸ್ಕ್ಯಾಂಡಿಯಂ ನೈಟ್ರೇಟ್ ಅನ್ನ ಬೆಂಗಳೂರಿನ JNCASR ಅವರು ಕಂಡುಹಿಡಿದಿದ್ದಾರೆ ಮತ್ತು ಇದರ ಉಪಯೋಗಗಳೇನು, ಇದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಇಂದಿನ ಸಂಚಿಕೆಯ ಒಂದು ಪ್ರಶ್ನೆಯನ್ನ ನಾವಿಲ್ಲಿ ಚರ್ಚೆ ಮಾಡೋಣ. ಈ ಪ್ರಶ್ನೆ ಹೀಗಿದೆ: ಆಫ್ರಿಕನ್ ಯೂನಿಯನ್ ಯಾವಾಗ ಪ್ರಾರಂಭ ಆಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ವಿ. 4 ಆಪ್ಷನ್ಸ್ಗಳು ಕೂಡ ಇದೆ. ಸರಿ ಉತ್ತರವನ್ನ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರವನ್ನ ನೀಡಿದವರ ಹೆಸರುಗಳನ್ನ ನಮ್ಮ ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.